ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನ. ಆಕಾಶವನ್ನು ಸಿಂಹಾಸವನ್ನಾಗಿ ಭೂಮಿಯು ಪಾದಪೀಠವನ್ನಾಗಿ ಮಾಡಿಕೊಂಡಿರುವಂಥ ನಮ್ಮ ಪರಲೋಕದ ತಂದೆ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನೆ. ತಂದೆ ದೇವರೇ, ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಸ್ವಾಮಿ ಪ್ರಾರ್ಥನೆ ಮಾಡಲು ಒಂದು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಜೀವನ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂಥ ಕೃಪೆಗೆ ಸ್ತೋತ್ರ. ಈ ಮುಂಜಾನೆ ವೇಳೆ ಯಾರ್ಯಾರು ಈ ಒಂದು ವಾಕ್ಯವನ್ನು ನೋಡುತ್ತಿದ್ದಾರೋ ಒಬ್ಬೊಬ್ಬರನ್ನು ನೀನು ಹೌದು ಸ್ವಾಮಿ ಬಲಪಡಿಸುವತನಾಗಿದ್ದೆ, ಒಬ್ಬೊಬ್ಬರನ್ನು ಸಂತೈಸುವತನಾಗಿದ್ದೆ ಕರ್ತನೆ. ಈ ವೇಳೆಯಲ್ಲಿ ಯಾರ್ಯಾರ ಪರಿಸ್ಥಿತಿಯಲ್ಲಿ ಇದೆ ಎಲ್ಲವನ್ನು ಸಹ ನೀನು ತಿಳಿದಿರುವ ದೇವರಾಗಿದ್ದೆ ಕರ್ತನೆ. ಒಂದೊಂದು ಹೃದಯಗಳನ್ನು ತಿಳಿದಿರುವ ದೇವರು ನೀನಾಗಿದ್ದೆ ರಾಜ. ಈ ಮುಂಜಾನೆ ವೇಳೆ ದಾಹದಿಂದ ಬಂದಿರುತ್ತ ನಿನ್ನ ಮಕ್ಕಳನ್ನು ಎಸಪ್ಪ ನಿನ್ನ ಹಸ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಕರ್ತನೆ. ಈ ವೇಳೆ ನನ್ನನ್ನೇ ನಿನ್ನ ಹಸ್ತಕ್ಕೆ ಸಮರ್ಪಿಸಿ ಕೊಟ್ಟಿದ್ದೇನೆ ಸ್ವಾಮಿ. ಈಗಳಿಗೆ ರಾಜ ಅಪ್ಪ ನೀ ನನ್ನ ಸಂಗಡ ಮಾತಾಡ ರಾಜ. ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸು ಸ್ವಾಮಿ. ಅದಕ್ಕಾಗಿ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾನೆ. ಆದಿಂದ ಅಂತ್ಯದವರು ನೀನು ಆಳ್ವಿಕೆ ಮಾಡಿ ನೀನು ನಡೆಸೋದಕ್ಕೆ ಸ್ತೋತ್ರ. ನಿನ್ನ ನಾಮ ಮಯಪಡಿಸೋದಕ್ಕೆ ಸ್ತೋತ್ರ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ಸಪ್ಪ ನಿಮ್ಮೊಬ್ಬರಿಗೆ ಸಲ್ಲಕರ್ತನೆ. ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ದೇವರೇ, ಆಮೇನ್. ಸ್ತೋತ್ರ ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ನೀವೆಲ್ಲರೂ ಸಂತೋಷವಾಗಿದ್ದೀರಾ ಅಂತ ನಾನು ಕರ್ತನ ನಾಮದಲ್ಲಿ ಬಯಸ್ತೀನಿ. ಗುಡ್ ಮಾರ್ನಿಂಗ್. ಎಲ್ಲರೂ ಎದ್ದಿದ್ದೀರಾ ಅಂತ ನಾನು ಬಯಸ್ತೀನಿ. ಈ ಒಂದು ಮುಂಜಾನೆ ವೇಳೆಯಲ್ಲಿ ದೇವರು ಸನ್ನಿಧಿಲಿ ದೇವ್ರು ಕೊಟ್ಟಂಥ ಆಲೋಚನೆಯನ್ನು, ದೇವ್ರು ಕೊಟ್ಟಂಥ ಒಂದು ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 35ನೇ ಅಧ್ಯಾಯ 10ನೇ ವಾಕ್ಯ. ಯೆಹೋವನೇ ಕುಗ್ಗಿದವನನ್ನು ಬಲಾತ್ಕಾರಿಯಿಂದಲೂ ದಿಕ್ಕಿಲ್ಲದ ಬಡವನನ್ನು ಸೂರೆ ಮಾಡುವನಿಂದಲೂ ತಪ್ಪಿಸಿ ರಕ್ಷಿಸುವಾತನೇ. ನಿನಗೆ ಸಮಾನರು ಯಾರಿದ್ದಾರೆಂದು ನನ್ನ ಎಲುಬುಗಳೆಲ್ಲ ಹೇಳುವವು. ಆಮೇನ್. ಪ್ರಿಯ ದೇವರ ಮಗುವೆ, ಈ ಒಂದು ವಾಕ್ಯವನ್ನು ಒಂದು ದಾವೀದನ ಅನುಭವದಲ್ಲಿ ಬರೆದಂಥ ಕೀರ್ತನೆ ಆಗಿದೆ. ಒಂದು ಅವರ ಅರಣ್ಯದಲ್ಲಿ ನನಗೆ ಸಹಾಯಕರು ಯಾರೂ ಇಲ್ಲ, ವೈರಿಗಳಿಂದ ನನ್ನನ್ನು ಬಿಡಿಸೋರು ಯಾರೂ ಇಲ್ಲ, ಅಂಥ ಸಂದರ್ಭದಲ್ಲಿ ದೇವರನ್ನು ಧ್ಯಾನಿಸಿ ಬರೆದುವಂಥ ಕೀರ್ತನೆ. ಯೆಹೋವನೇ ಕುಗ್ಗಿದವನನ್ನು ಬಲಾತ್ಕಾರಿಯಿಂದಲೂ. ಈ ಒಂದು ದಿನದಲ್ಲಿ ಪ್ರಿಯ ದೇವರ ಮಕ್ಕಳ ಅನೇಕರು ಸಹ ಶತ್ರುವಿನ ಒಂದು ಕುತಂತ್ರದಿಂದ ಅಥವಾ ಸೈತಾನ ಶೋಧನೆಗಳಿಂದ ಕುಗ್ಗಿದವರು ಅನೇಕರಿದ್ದಾರೆ. ನೀವು ಅನ್ಕೊಬೋದು, ಏನಕ್ಕೆ ಬ್ರದರ್ ನಮಗೆ ಕಷ್ಟನ, ನಮಗೆ ಇಷ್ಟು ಹೋರಾಟನ ಅಂತ. ಯಾರ ಮೇಲೆ ದೇವರ ಉದ್ದೇಶ ಇರುತ್ತೆ, ಯಾರ ಮೇಲೆ ದೇವರ ಪದ್ಧತಿ ಇರುತ್ತೆ, ಅವ್ರಿಗೆ ಕಷ್ಟಗಳು. ದೇವರ ಮಗುವೆ, ನೀನು ಇವತ್ತು ಪ್ರಾರ್ಥನೆ ಮಾಡ್ತಿರ್ಬೋದು. ನೀನು ಅಬ್ಸರ್ವ್ ಮಾಡಿ, ಯಾರ ಜೀವಿತದಲ್ಲಿ ತುಂಬ ಪ್ರಾರ್ಥನೆ ಆತ್ಮಿಕ ದಾಹ ಇರುತ್ತೋ ಅವ್ರಿಗೆ ಬರೀ ಕಷ್ಟ ಇರುತ್ತೆ. ಮಾತ್ರ ದೇವರ ಉದ್ದೇಶ ನಿನ್ನಲ್ಲಿರುವಾಗ ನಿನಗೆ ಕಷ್ಟಗಳು, ಹೋರಾಟಗಳು ಇರುತ್ತೆ. ಸ್ವಾಮಿ ಹೇಳಿಲ್ವಾ, ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಕಷ್ಟಗಳು, ಸಂಕಟಗಳು ಎಲ್ಲ ಉಂಟು, ಆದರೆ ನೀವು ಧೈರ್ಯದಿಂದಿರಿ, ನಾನು ಈ ಲೋಕವನ್ನೇ ಜಯಿಸಿದ್ದೇನೆ. ನಿನಗೆ ಈ ದಿನ ಕಷ್ಟಗಳು, ಹೋರಾಟಗಳು, ಅಪಮಾನ ಇವೆಲ್ಲ ಬರ್ತಿದೆ ಅಂದರೆ ಮುಂದೆ ನಿನ್ನ ಜೀವಿತದ ದೊಡ್ಡ ಆಶೀರ್ವಾದ, ದೊಡ್ಡ ಬಿಡುಗಡೆ ಇದೆ ಅಂತ. ಮಾತ್ರ ಇನ್ನೊಂದು ರೀತಿ ನೋಡುವುದಾದರೆ, ಯಾರು ಜಾಸ್ತಿ ಪ್ರಾರ್ಥನೆ ಮಾಡ್ತಾರೆ, ಯಾರು ಜಾಸ್ತಿ ವಾಕ್ಯವನ್ನು ಧ್ಯಾನಿಸ್ತಾರೆ, ಯಾರು ಜಾಸ್ತಿ ದೇವರ ಸಮ್ಮುಖದಲ್ಲಿ ಇರಲು ಇಷ್ಟಪಡ್ತಾರೆ, ಅವ್ರು ತುಂಬ ಹೋರಾಟ ಇರುತ್ತೆ, ಅವ್ರಿಗೆ ಕಷ್ಟ ಇರುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಯಾರು ಪ್ರಾರ್ಥನೆ ಮಾಡಲ್ಲ, ಇಷ್ಟ ಪ್ರಕಾರ ಜೀವನ ಮಾಡ್ತಾ ಇರ್ತಾರೆ, ಅವ್ರಿಗೆ ಏನೂ ಆಗಲ್ಲ, ಏನೂ ಅನಿಸಲ್ಲ. ಯಾಕಂದರೆ ನೀನು ಎಲ್ಲಿ ಪ್ರಾರ್ಥನೆ ಮಾಡ್ಕೊಂಬಿಟ್ರೆ ನೀನು ಎಲ್ಲಿ ಬಿಡುಗಡೆ ಹೊಂದ್ಕೊಂಬಿಡ್ತೀಯ. ನಿನ್ನ ಹತ್ರ ಅನೇಕ ಜನರು ಎಲ್ಲಿ ನೀನು ಮಾನಸಾಂತರವಾಗಿ ನೀನು ಮಾರ್ಬಿಡ್ತೀಯ. ಶತ್ರುವಿನ ಕುತಂತ್ರ, ನೀನು ರಕ್ಷಣೆ ಹೊಂದ್ಬಿಟ್ಟಲ್ವಾ, ಇನ್ನು ನಿನ್ನ ಮುಖಾಂತರ ಇನ್ನು ಅನೇಕರು ರಕ್ಷಣೆ ಹೊಂದ್ಕೊಂಡ್ಬಿಡ್ತಾರೆ, ನಿನ್ನ ಮುಖಾಂತರ ಅನೇಕರು ಬಿಡುಗಡೆ ಹೊಂದ್ಕೊಂಡ್ಬಿಡ್ತಾರೆ, ನಿನ್ನ ಮುಖಾಂತರ ಅನೇಕರು ಸಮಾಧಾನ ಹೊಂದ್ಕೊಂಡ್ಬಿಡ್ತಾರೆ ಅಂತ ಶತ್ರುವಿಗೆ ಹೊಟ್ಟೆವ್ರಿ ಪ್ರಿಯ ದೇವ್ರ ಮಗುವೆ. ಅದಕ್ಕಾಗಿ ನೀನು ಪ್ರಾರ್ಥನೆ ಮಾಡಿದ್ರೆ ಎಲ್ಲಿ ಬಿಡುಗಡೆ ಹೊಂದ್ಕೊಂಡ್ಬಿಡ್ತೀಯ. ನೀನು ಸತ್ಯ ತಿಳ್ಕೊಂಬಿಟ್ಟಿದೆಯಲ್ವಾ, ನೀನು ಪ್ರಾರ್ಥನೆ ಮಾಡಿ ಸತ್ಯವೇದವನ್ನು ಓದಿ ಎಲ್ಲಿ ದೇವರ ಸಮ್ಮುಖದಲ್ಲಿ ಧ್ಯಾನ ಮಾಡ್ಕೊಂಡು ದೇವರ ಸನ್ನಿಧಿಯಲ್ಲಿ ಒಂದು ಆತ್ಮಿಕವಾಗಿ ಇರ್ತೀಯ. ಯಾವಾಗ ನೀನು ಆ ಆತ್ಮಿಕವಾಗಿ ಇರುವಾಗ ನಿನ್ನ ಮುಖಾಂತರ ಅನೇಕರು ಬದಲಾಯ್ತಾರೆ, ಅನೇಕರು ಮನಸ್ಸಾಂತರ ಹೊಂತಾರೆ, ಅನೇಕರು ಬಿಡುಗಡೆ ಹೊಂತಾರೆ. ಅರೆ ಸೈತಾನ್ಗೆ ಅದಿಷ್ಟ ಇಲ್ಲ. ಅದಕ್ಕಾಗಿ ಯಾರು ಜಾಸ್ತಿ ಆತ್ಮಿಕವಿರ್ತಾರೆ ಅದನ್ನು ತಡೆ ಮಾಡೋದಕ್ಕೋಸ್ಕರ ಶತ್ರು ಅನೇಕ ಕುತಂತ್ರ ಮಾಡ್ತಾನೆ. ಯೇಸುಸ್ವಾಮಿನೇ ಬಿಟ್ಟಿಲ್ಲ ಪ್ರಿಯ ದೇವರ ಮಗುವೆ. ಯೇಸುಸ್ವಾಮಿ ಉಪವಾಸ ಇದ್ದವು, ಅಡವಿಗೆ ಹೋಗುವ ಯೇಸುಸ್ವಾಮಿನ ಶೋಧಿಸಿದ. ನೀನು ದೇವರ ಮಗನಾಗಲ್ವಾ, ಈ ಕಲ್ಲು ರೊಟ್ಟಿಯಾಗುವಂತೆ ಮಾಡು, ಈ ಬಿಲ್ಡಿಂಗಿಂದ ನೀನು ಕೆಳಗೆ ಧುಮುಕು, ನಿನ್ನ ಕಾಲು ಕಲ್ಲಿಗೆ ತಗಲೋದಂತೆ ಕಾಪಾಡುತ್ತಾನೆ ಅಂತ ವಾಕ್ಯ ಬರೆದಿಲ್ವಾ? ನೋಡು ಪ್ರಿಯ ದೇವರ ಮಗುವೆ, ಸೈತಾನನಿಗೂ ಸಹ ಸತ್ಯವೇದ ಗೊತ್ತು. ನೀವು ಅನ್ಕೊಬೋದು ಸೈತಾನಿಗೇನೋ ಗೊತ್ತಿಲ್ಲ ಅಂತ. ನಿನಗಿಂತ ಅವನು ಸತ್ಯವೇದ ಎಲ್ಲವನ್ನೂ ತಿಳಿದಿದ್ದಾನೆ. ಆದರೆ ಅವನು ಸತ್ಯ ತಿಳಿದ್ರು ಸಹ ಅವನ ಪರಿಜ್ಞಾನ ಅವನಿಗಿಲ್ಲ. ಅದಕ್ಕಾಗಿ ಎಲ್ಲಿ ನೀನು ಬಿಡುಗಡೆ ಹೊಂದ್ಕೊಂಡ್ಬಿಡ್ತೀಯ ಅಂತ ವಾಕ್ಯದ ಮುಖಾಂತರ ನೀನನ್ನು ಬಿಳ್ಸಕ್ಕೆ ನೋಡ್ತಾನೆ. ನೋಡಿದ್ರೆ ಪ್ರಿಯ ದೇವರ ಮಗುವೆ, ನೀನು ಸಭೆಗೆ ಹೋಗ್ಬೋದು, ಆತ್ಮಿಕವಿರ್ಬೋದು, ನಿನ್ನ ಸನ್ನಿಧಿಯಲ್ಲಿ ಆತ್ಮೀಯ ಸ್ನೇಹಿತರಿರ್ಬೋದು, ಅವ್ರ ಮುಖಾಂತರ ನಿನ್ನ ಮನಸ್ಸು ನೋವಾಗ ಸೈತಾನ ಮಾಡ್ತಾನೆ. ನೀನು ಅನ್ಕೊಬೋದು ಅವ್ರು ಆತ್ಮಿಕವಾಗಿ ಹೇಳ್ತಾ ಇದ್ದಾರೆ, ಆತ್ಮಿಕವನ್ನು ಬಲಪಡಿಸ್ತಾ ಇದ್ದಾರೆ ಅಂತ. ಆದರೆ ನೋ ಪ್ರಿಯ ದೇವ್ರ ಮಗುವೆ, ಆತ್ಮಿಕವರಿರುವ ಅವರ ಮಧ್ಯದಲ್ಲೇ ಶತ್ರುವಾದ ನಿನ್ನ ಪಕ್ಕದಲ್ಲಿರೋ ಚುಚ್ಚಿ ಎಬ್ಬಿಸ್ತಾನೆ.
ಅದಕ್ಕೆ ಈ ಮುಂಜಾನೆ ವೇಳೆ ದಾಹದಿಂದ ನೀನು ಇರುವಾಗ ಯೆಹೋವನೇ ಕುಗ್ಗಿದವನನ್ನು ಬಲಾತ್ಕಾರಿಯಿಂದಲೂ ಈ ದಿನ ನೀನು ಕುಗ್ಗಿ ಹೋಗಿರ್ಬೋದು. ಶತ್ರುವಿನ ಒಂದು ಬಲಾತ್ಕಾರ ಒಂದು ಯಾವ ರೀತಿ ಒಂದು ಕಟ್ಟಪಟ್ಟ ಅವಸ್ಥೆ ಇರ್ಬೋದು. ಮಾತ್ರ ದಿಕ್ಕಿಲ್ಲದ ಎರಡನೇ ಭಾಗದಲ್ಲಿ ಇನ್ನು ಸೆಕೆಂಡು ದಿಕ್ಕಿಲ್ಲದ ಬಡವನನ್ನು ಸೂರೆ ಮಾಡುವನೆಂದಲು ಈ ದಿನ ನನಗೆ ಯಾರೂ ಇಲ್ಲ, ನಾನು ನೋಡೋರಿಲ್ಲ, ನಾನು ಮಾತಾಡ್ಸೋರಿಲ್ಲ, ನನಗೊಂದು ದಿಕ್ಕಿಲ್ಲದಂಥ ಪರಿಸ್ಥಿತಿ ಅಂತ ನೀನು ಗೋಳಾಡ್ತಿರ್ಬೋದು. ದೇವ್ರ ವಾಕ್ಯತೆ ಎತ್ತ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಸಹೋದರಿ ಯಾರೇ ಕೈ ಬಿಟ್ಟರೂ ನಾನು ನಿನ್ನ ಕೈ ಬಿಡುವುದಿಲ್ಲ. ದೇವರು ನಿನ್ನ ಕೈ ಬಿಡೋದು ನಡೆಸ್ತಾರಲ್ವಾ. ಅದಕ್ಕಾಗಿ ದಿಕ್ಕಿಲ್ಲದ ಬಡವನನ್ನು ಸೂರೆ ಮಾಡುವನಿಂದಲೂ ಯಾರು ಈ ಶತ್ರುವಾದ ನಿನ್ನನ್ನು ಸುಲ್ಕೊಳ್ಬೇಕು. ನಿನ್ನ ಅಭಿವೃದ್ಧಿ, ನಿನ್ನ ಏಳಿಗೆನ, ನಿನ್ನ ಬಿಡಿಗೆನ, ನಿನ್ನ ಆಶೀರ್ವಾದನ ಯಾವ ರೀತಿಯನ್ನು ಸೂರೆ ಮಾಡ್ಕೊಬೇಕು ಅಂತ ಕಾಯ್ತಿದ್ದಾನೋ ಅವನಿಂದ ತಪ್ಪಿಸಿ ರಕ್ಷಿಸುವಾತನೇ. ದೇವರ ಮಗು, ಈ ಮುಂಜಾನೆ ವೇಳೆಯಲ್ಲಿ ನೀನು ಕುಗ್ಗಿ ಹೋಗಿರುವಂಥ ಪರಿಸ್ಥಿತಿ ಇರ್ಬೋದು, ದಿಕ್ಕಿಲ್ಲದ ಪರಿಸ್ಥಿತಿ ಇರ್ಬೋದು, ದೇವರು ತಪ್ಪಿಸಿ ನಿನ್ನ ರಕ್ಷಿಸುವಾತನಾಗಿದ್ದಾನೆ. ನೀನು ನಂಬುವುದಾದರೆ ದೇವರ ಮಹಿಮೆ ಈ ಮುಂಜಾನೆ ವೇಳೆಯಲ್ಲಿ ಬಲವಾದ ಕಾರ್ಯ ನಡೆಸುತ್ತೆ. ಅದಕ್ಕಾಗಿ ಅವನು ಹೇಳ್ತಾನೆ, ನಿನಗೆ ಸಮಾನರು ಯಾರಿದ್ದಾರೆಂದು ನನ್ನ ಎಲುಬುಗಳೆಲ್ಲ ಹೇಳುವು. ಅವನ ಮೂಲೆ ಇರುವಂಥ ಪ್ರತಿಯೊಂದು ಶರೀರದ ಎಲ್ಲ ಎಲುಬುಗಳು ದೇವರನ್ನ ಸ್ತುತಿಸ್ತಾ ಇದ್ದಾವೆ ಅಂದರೆ ಅವನ ಆತ್ಮಿಕ ದಾಹ ಅವನಲ್ಲಿ ಹೆಂಗಿದೆ ನೋಡಿದ್ರೆ. ಪ್ರಿಯ ದೇವರ ಮಗುವೆ, ಈ ಒಂದು ದಿನದಲ್ಲಿ ನಮಗೊಂದು ದಾಹ ಇರುವುದೇ ಆದರೆ ನೀನು ಯಾವುದೇ ಪರಿಸ್ಥಿತಿ ಇರ್ಬೋದು, ದಿಕ್ಕಿಲ್ಲದ ಪರಿಸ್ಥಿತಿ ಇರ್ಬೋದು, ಕುಗ್ಗಿ ಹೋಗಿರುವಂಥ ಪರಿಸ್ಥಿತಿ ಇರ್ಬೋದು. ನೋಡ್ಬೋದು, ಒಬ್ಬ ಪಾರ್ಶ್ವವಾಯು ರೋಗಿನ ಯೇಸುಸ್ವಾಮಿ ಇರುವಂಥ ಸ್ಥಳದಲ್ಲಿ 4 ಜನ ಅಲ್ಲಿ ಒಂದು ಆಲಯದಲ್ಲಿ ಯೇಸುಸ್ವಾಮಿನ ಮೀಟ್ ಮಾಡೋಕ್ಕಾಗಲ್ಲ, ಅಷ್ಟು ಜನ ಇದ್ದಾರೆ. ಆದರೆ ಬಿಲ್ಡಿಂಗ್ ಮೇಲೆ ಹೆಂಚು ಇಳಿಸ್ಬಿಟ್ಟು ಅಲ್ಲಿಂದ 4 ಜನನ ಹಾಸಿಗೆ ಸಮೇತ ಕಟ್ಟಿ ಅವನ ಕೆಳಕ್ಕೆ ಇಳಿಸಿದ್ರು. ಆದರೆ ಆ ಪಾರ್ಶ್ವವಾಯು ರೋಗಿನ ಆ ಒಂದು ಪರಿಸ್ಥಿತಿನ 4 ಜನ ಪ್ರಯಾಸ ಪಟ್ರಲ್ವ, ಆ 4 ಜನ ಮೇಲೆ ಕತ್ತಿ ಇಲ್ಲಿ ನಿಧಾನಕ್ಕೆ ಹಗ್ಗ ಕಟ್ಟಿ ಕೆಳಕ್ಕೆ ಇಳಿಸಿರಲ್ಲ, ಅವರ ನಂಬಿಕೆನ ನೋಡಿ ಅವ್ರನ್ನ ಬಿಡಿಸ್ತಾರೆ. ಪ್ರಿಯ ದೇವರ ಮಗುವೆ, ನೀನು ಇತರರಿಗೋಸ್ಕರ ನೀನು ಪ್ರಾರ್ಥನೆ ಮಾಡ್ತಿರ್ಬೋದು, ನಿನ್ನ ಕುಟುಂಬಕ್ಕೋಸ್ಕರ, ನಿನ್ನ ಮಕ್ಕಳಿಗೋಸ್ಕರ, ನಿನ್ನ ಸಹೋದರರಿಗೋಸ್ಕರ, ನಿನ್ನ ಗಂಡನಿಗೋಸ್ಕರ, ಹೆಂಡತಿಗೋಸ್ಕರ, ಅತ್ತೆ ಮಾವ ಯಾರಿಗೋಸ್ಕರ ಸಹ ನೀನು ಪ್ರಾರ್ಥನೆ ಮಾಡ್ತಿರ್ಬೋದು. ನಿನ್ನ ಪ್ರಾರ್ಥನೆ ನಂಬಿಕೆ ನೋಡಿ ದೇವರು ಈ ಮುಂಜಾನೆ ವೇಳೆಯಲ್ಲಿ ಬಲವಾದ ಕಾರ್ಯ ಮಾಡ್ತಾರೆ. ಹೌದು ಅಲ್ವಾ? ಆ 4 ಜನ ವ್ಯಕ್ತಿ ನೋಡಿದ್ರೆ ಮೇಲೆ ಹಗ್ಗ ಕಟ್ಟಿ ಆ ಒಂದು ಪಾರ್ಶ್ವವಾಯು ರೋಗಿನ ಯೇಸುಸ್ವಾಮಿ ಇರುವಂಥ ಸ್ಥಳದಲ್ಲಿ ಇಳಿಸಿದ್ರು. ಅವಾಗ ಯಾವ ರೀತಿ ಅವನು ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿದ್ದ, ಆಗ ಅವನಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಅವನ ಹಾಸಿಗೆಯನ್ನು ಎದ್ದೆ ಅವನೇ ಎತ್ಕೊಂಡು ಹೋದ. ಪ್ರಿಯ ದೇವರ ಮಗುವೆ, ಯಾಕಾಗಿ ಆ 4 ಜನಗೊಂದು ನಂಬಿಕೆ ಯೇಸುಸ್ವಾಮಿ ಬಿಡುಗಡೆ ಮಾಡ್ತಾರೆ ಅಂತ. ಆ ಒಂದು ನಂಬಿಕೆ, ಅವ್ರ 4 ಜನ ನಂಬಿಕೆ ನೋಡಿ ಕ್ರಿಯೆ ಮಾಡಿದ್ರು. ನೋಡಿದ್ರಲ್ಲ, ಈ ಒಂದು ದಿನದಲ್ಲಿ ಪ್ರಿಯ ದೇವ್ರ ಮಕ್ಕಳು ಅದೇ ಪ್ರಕಾರ ನೋಡು, ಸತ್ಯವೇದದಲ್ಲಿ ಅನೇಕ ಅದ್ಭುತಗಳಿದ್ದಾವೆ. ಹೇಳ್ಕೊ ಕೂತ್ಕೊಂಡ್ರೆ ಇಷ್ಟು ಸಮಯ ಸೊಲ್ಲು ದೇವರು ವರ್ಣಿಸೋದು ಅಸಾಧ್ಯ. ಹೌದಲ್ವಾ? ಹೌದು, ಬರ್ತಲೊಮ್ಮೆ ಯೇಸುಸ್ವಾಮಿ ಹೋಗ್ತಾ ಇರೋದು ಗೊತ್ತಾಗ್ತಾ ಇದ್ದ ತಕ್ಷಣ ಅವನು ಹುಟ್ಟು ಕುರುಡನಾಗಿದ್ದಾನೆ. ದಾರಿ ಮಗಳು ಭಿಕ್ಷೆ ಬೇಡ್ತಾ ಇರ್ತಾರೆ. ಯಾವಾಗ ಯೇಸುಸ್ವಾಮಿ ಹೋಗ್ತಾ ಎಲ್ಲ ನೂಕು ಎಷ್ಟು ಸೌಂಡ್ ಗದ್ದಲ. ಅವಾಗ ಪಕ್ಕದ ಸ್ನೇಹಿತನ ಕೇಳ್ತಾನೆ, ಏನಾಯ್ತು ಇಷ್ಟು ಗದ್ದಲ, ಏನಾಯ್ತು ಇಷ್ಟು ಸೌಂಡ್ ಅಂತ ಕೇಳಿದಾಗ ಅವನ ಫ್ರೆಂಡ್ ಹೇಳ್ತಾನೆ, ಇಲ್ಲಿ ಯೇಸು ಹೋಗ್ತಾ ಇದ್ದಾನೆ, ನಜರೇತಿನ ಯೇಸುಸ್ವಾಮಿ ಹೋಗ್ತಾ ಇದ್ದಾನೆ ಅನ್ನುವಾಗ ಅವನು ನಜರೇತ್ ಯೇಸುಸ್ವಾಮಿಯೇ ನನ್ನನ್ನು ದಾವೀದ ಕುಮಾರ ನನ್ನ ರಕ್ಷಿಸೋ ಜೋರು ಕಿರಿಸ್ತಾನೆ. ಯಾಕಂದರೆ ಅವ್ನಿಗೆ ಇದೊಳ್ಳೆ ಸಮಯ, ನಾನು ಕುಗ್ಗೋಗಿರ್ಬೋದು, ನಾನು ದಿಕ್ಕಿಲ್ಲದ ಪರಿಸ್ಥಿತಿ ಇರ್ಬೋದು, ನನ್ನನ್ನು ಬಿಡಿಸುವಾತ ನನ್ನ ಮುಂದೆ ಹೋಗ್ತಾ ಇದ್ದಾನೆ ಅಂತೇಳಿ ಕಿರಿಸ್ತಾನೆ. ಆವಾಗ ಅವನ್ನ ನನ್ನ ಬಳಿ ಕರತನ್ನಿ ಅಂತ ಯೇಸುಸ್ವಾಮಿ ಹೇಳಿ ನಾನೇನು ಮಾಡುವಂತೆ ಮಾಡಲಿ ಅಂತ ಹೇಳಿದಾಗ ಯೇಸುಸ್ವಾಮಿ ಅವನಿಗೆ ಪ್ರಾರ್ಥಿಸ್ತಾನೆ, ನಾನು ನೋಡುವಂತೆ ಮಾಡೋ ಕರ್ತನೆ ಅಂತ. ಆವಾಗ ನೀನು ನಂಬಿದಂತೆ ನಿನಗಾಗಲಿ ಅಂತೇಳಿ ಅವ್ನು ನೋಡುವಂಥ ದೇವ್ರು ಮಾರ್ಪಡಿಸ್ತಾರೆ. ಪ್ರಿಯ ದೇವ್ರ ಮಗುವೆ, ಈ ದಿನ ಇನ್ನು ಶತ್ರುನ ಕುತಂತ್ರದಿಂದ ಕುಗ್ಗೋಗಿರೋ ಪರಿಸ್ಥಿತಿ ಇರ್ಬೋದು, ದಿಕ್ಕಿಲ್ಲದ ಪರಿಸ್ಥಿತಿ ನೀನು ಇರ್ಬೋದು. ದೇವರು ನಿನ್ನ ಎಲ್ಲಗಳಿಂದ ಅವೆಲ್ಲ ಶತ್ರುನ ಕುತಂತ್ರಗಳಿಂದ ತಪ್ಪಿಸಿ ರಕ್ಷಿಸುವಾತನ ಆತನೊಬ್ಬನೇ. ಅದಕ್ಕಾಗಿ ನಿನಗೆ ಸಮಾನರು ಯಾರಿದ್ದಾರೆ? ಎಸ್, ಆಮೇನ್. ಈ ಒಂದು ನಂಬಿಕೆಯಿಂದ ನೀನು ಪ್ರಾರ್ಥಿಸುವುದೇ ಆದರೆ ನಿನ್ನ ಜೀವಿತದಲ್ಲಿ ಆತನ ಕಾರ್ಯ ಮಾಡ್ತಾನೆ. ಅದಕ್ಕೆ ಎಲ್ಲಿ 2-3 ಕೂಡಿ ಪ್ರಾರ್ಥಿಸ್ತಾರೋ ಅವರ ಮಧ್ಯೆ ನಾನು ಇರುತ್ತೆ ಅಂತ ವಾಕ್ಯ ಬರ್ದಿಲ್ವಾ? ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. ನೀವು ಇವತ್ತು ಒಬ್ಬರೇ ಇರ್ಬೋದು, ಅಥವಾ ನೀವು ಕುಟುಂಬವಾಗಿರ್ಬೋದು, ಅಥವಾ ನೀವು ಒಂದು ಜಾಯಿಂಟ್ ಫ್ಯಾಮಿಲಿ ಇರ್ಬೋದು, ನಿನ್ನ ಸಂಗಡ ದೇವರಿದ್ದಾರೆ. ನೀನಿರುವಂಥ ಕುಟುಂಬದಲ್ಲಿ ತಂದೆಯ ದೇವರಿದ್ದಾರೆ. ನಿನ್ನ ಆತ್ಮಿಕ ಜೀವಿತದಲ್ಲಿ ಆತನ ಇದ್ದಾನೆ. ನೀನು ದೇವರ ಮಗನಾಗಿದ್ದೆ. ಪ್ರಿಯ ದೇವರ ಮಗುವೆ, ಆ ಒಂದು ತಿಳುವಳಿಕೆ ನಿನಗಿರಬೇಕು. ಗಳವಳ ಬೇಡ, ಚಿಂತೆ ಬೇಡ. ಶತ್ರು ನಿನಗೆ ಇಷ್ಟು ಹೋರಾಟ ಅಪಮಾನ ಇದೆಯಾ ಅಂದರೆ ನಿನ್ನ ದೇವರು ಸ್ತೋತ್ರ ಮಾಡು. ದೇವರು ನನ್ನ ಸಂಗಡ ಇದ್ದಾರೆ. ಇದರ ಎಲ್ಲ ಕುತಂತ್ರಗಳಿಂದ, ಇದೆಲ್ಲ ಪರಿಸ್ಥಿತಿಗಳಿಂದ ನನ್ನ ದೇವರು ಬಿಡಿಸ್ತಾರೆ ಅಂತ ನಂಬಿಕೆ ನಿನಗೆ ಬರಬೇಕು. ಪ್ರಿಯ ದೇವ್ರ ಮಗುವೆ, ನಿನಗೆ ಇಷ್ಟು ಹೋರಾಟ ಅಪಮಾನ ದುಃಖ ಬರ್ತಿದೆ ಅಂದರೆ ದೇವರ ಆಶೀರ್ವಾದ, ದೇವರು ಏಳಿಗೆ, ದೇವರ ಬಿಡುಗಡೆ, ನಿನ್ನ ಮೇಲೆ ದೇವರ ಉದ್ದೇಶ ಜಾಸ್ತಿ ಇದೆ ಅಂತ. ಅದಕ್ಕಾಗಿ ದೇವ್ರ ಸ್ತೋತ್ರ ಮಾಡು. ದೇವರು ಈ ಮುಂಜಾನೆ ವೇಳೆಯಲ್ಲಿ ನಾನು ಯಾವುದೇ ಪರಿಸ್ಥಿತಿ ಇರ್ಬೋದು, ಪ್ರಿಯ ದೇವ್ರ ಮಗುವೆ, ಚಿಕ್ಕವರು ಇರ್ಬೋದು, ದೊಡ್ಡವರು ಇರ್ಬೋದು, ಯಾರೇ ಆಗಲಿ, ಕುಗ್ಗಿದಂಥ ಪರಿಸ್ಥಿತಿ ಇರ್ಬೋದು, ಈ ವೇಳೆ ದಿಕ್ಕಿಲ್ಲದಂಥ ಒಂದು ಪರಿಸ್ಥಿತಿ ಇರ್ಬೋದು, ತಪ್ಪಿಸುವ ಆತನೊಬ್ಬನಿದ್ದಾನೆ. ನಿನ್ನನ್ನು ಬಲಪಡಿಸುವ ಆತನ ಇದ್ದಾನೆ. ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಸನ್ನಿಧಿಯನ್ನು ಪ್ರಾರ್ಥಿಸುವುದೇ ಆದರೆ ನಿನ್ನೆಲ್ಲ ಅವಶ್ಯಕತೆಗಳು
ನಿನ್ನ ಎಲ್ಲ ಪರಿಸ್ಥಿತಿಗಳನ್ನು ಆತನು ಬಿಡಿಸಿ ನಡೆಸುತ್ತಾನಾಗಿದ್ದಾನೆ. ಅದಕ್ಕಾಗಿ ರೋಮಪುರದವರು 8:28 ಆದುದರಿಂದ ತನ್ನನ್ನು ಪ್ರೀತಿಸುವ ಹಿತಕ್ಕ ಎಲ್ಲ ಕಡೆ ಅನುಕೂಲಕರವಾಗಿ ಮಾಡ್ತೇನೆ ಅಂತ. ಆಮೇನ್. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ವಾಕ್ಯದ ಮುಖದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಲಿ. ಆಮೇನ್.